ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಸೆಂಚುರಿ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಹಿರಿಯ ಕಲಾವಿದರೇ, ಛಾಯಾಗ್ರಾಹಕರೇ ಮತ್ತು ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ, ಕೊರೋನಾ ಕಾಲದಲ್ಲಿ ನಮ್ಮ ರಾಜು ಅವರು, ಡಾಕ್ಟರ್ ರಾಜು ಅವರು, ನಾವು ಸುಮಾರು ಹೆಲ್ತ್ ಕ್ಯಾಂಪ್ಗಳೆಲ್ಲ ಭಾಗಿಯಾಗ್ತೀವಿ ಲಯನ್ಸ್ ಕ್ಲಬ್ಬಿಂದ. ಹಾಗೆ ರಾಜು ಅವರು ಕೂಡ ಥ್ರೂ ನಮ್ಮ ಡೊಂಬರ ಕೃಷ್ಣ ಅವರ ಕಡೆಯಿಂದ ಹಲವಾರು ಕಲಾವಿದರಿಗೆ ಸಹಾಯ ಮಾಡಿರೋದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಬರೀ ಕೊರೋನಾ ಕಾಲದಲ್ಲ, ಕೊರೋನಾ ಆದಮೇಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಚಿತ್ರರಂಗದ ಜೊತೆ ಬಂದಿರೋದಕ್ಕೆ ರಾಜು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಒಂದು ಪಿಕ್ಚರ್ 2 ಪಿಕ್ಚರ್ ಮಾಡಿ ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ, ರಿಲೀಸ್ ಆಗುತ್ತೋ ಬಿಡುತ್ತೋ, ಆ ಡೈರೆಕ್ಟ್ರಿಗೆ ನೆಲದ ಮೇಲೆ ಕಾಲು ನಿಲ್ಲಲ್ಲ, ತಲೆ ಮೇಲೆಲ್ಲ ಓಡಾಡ್ತಾ ಇರ್ತದೆ. ಆದರೆ 105 ಸಿನಿಮಾಗಳನ್ನು ಮಾಡಿ ಎಷ್ಟು ಹಂಬಲ್ ಆಗಿ ಅವರು ಇದು ನನ್ನ ಮೊದಲನೇ ಚಿತ್ರ ಏನೋ ಅನ್ನೋ ಥರ ರಿಕ್ವೆಸ್ಟ್ ಮಾಡ್ತಾರದು ನೋಡಿದ್ರೆ ನಿಜಕ್ಕೂ ಒಂಥರ ಸಂತೋಷನಾಗುತ್ತೆ, ಒಂಥರ ಬೇಸರನೂ ಆಗುತ್ತೆ. ಇವತ್ತು ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು 105 ಚಿತ್ರಗಳನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿರೋ ಯಾರು ಇದ್ದರೆ ನಮ್ಮ ಸಾಯಿ ಪ್ರಕಾಶ್ ಒಬ್ಬರೇ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾವು ಇದೇ ತಟ್ಕೊಂಡು ಹೇಳ್ಬೋದು. ಇವತ್ತು ಮಾಧ್ಯಮ ಮಿತ್ರರಲ್ಲಿ ಒಂದು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಸರ್ಕಾರ ಈ ಒಂದು ಆತ್ಮಹತ್ಯೆನ ತಡೆಗಟ್ಟೋದಕ್ಕೆ ಅದ್ರ ಬಡ್ಜೆಟಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಾಗಿಟ್ಟಿರ್ತಾರೆ. ತಾವು ಈ ಚಿತ್ರದ ಬಗ್ಗೆ ಬರೆಯುವ ರಿವ್ಯೂ ಇರ್ಬೋದು, ಚಿತ್ರದ ಬಗ್ಗೆ ಕೊಡುವಂಥ ಕಾಮೆಂಟ್ಸ್ ಇರ್ಬೋದು, ಸರ್ಕಾರವೇ ಮುಂದೆ ಬಂದು ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ತಮ್ಮ ಬೆಳವಣಿಗೆ ಇದ್ದರೆ ಅದು ಬಹಳ ಚಿತ್ರರಂಗಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇದರಲ್ಲಿ ಈ ಸಿನಿಮಾದಲ್ಲಿ ಆತ್ಮಹತ್ಯೆಯ 99% ಹತ್ತಿರಕ್ಕೆ ಹೋದರೂ ಕೂಡ ಯಾವುದೇ ರೀತಿ ಅನಾಹುತ ಆಗದಿರೋ ಥರ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ಸಾಯಿ ಪ್ರಕಾಶ್ ಅವರು. ಬಹುಶಃ ಯಾರು ಬೇರೆಯವ್ರ ಹತ್ರ ಹೋಗಿದ್ರೆ ಈ ಸಿನಿಮಾ ಅದು ಏನಾಗ್ತಾ ಇತ್ತು ಗೊತ್ತಿಲ್ಲ, ಆತ್ಮಹತ್ಯೆಗಳ ಸರಣಿ ಜಾಸ್ತಿ ಮುಂದುವರಿತಾ ಇತ್ತು ಅಂತ ನಾನು ಭಾವಿಸ್ತೇನೆ. ಆದರೆ ಇಲ್ಲಿ ಬರೀ ಒಂದೊಂದು ಕ್ಯಾರೆಕ್ಟರ್ ಕೂಡ, ಎಕ್ಸಾಂಪಲ್ಗೆ ನಮ್ಮ ಮುರಳಿ ಅವ್ರ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ಬಂದು ನಮ್ಮ ಕಾಫಿ ಡೇ ಸಿದ್ಧಾರ್ಥ ಅವರನ್ನು ನೆನಪಿಸುತ್ತೆ. ಮತ್ತು ನಮ್ಮ ತನುಜಾ ಅವ್ರ ಕ್ಯಾರೆಕ್ಟ್ರು ಈ ಗ್ರೀಡಿ ವುಮನ್, ತನ್ನ ಮಗು 99% ತೊಗೋಬೇಕು, 95% ತೊಗೋಬೇಕು, ಎಷ್ಟು ಒತ್ತಡ ಹಾಕ್ತಾರೆ ಮಗು ಮೇಲೆ ಅನ್ನೋದನ್ನು ಅಲ್ಲಿ ಪ್ರತಿನಿಧಿಸ್ತಾರೆ. ಅದೇ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಅಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವ್ರಿಗೆ ಈ ಒಂದು ಆತ್ಮಹತ್ಯೆ ತಡೆ ಸೆಪ್ಟೆಂಬರ್ 10ನೇ ತಾರೀಕು ಈ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಇಡೀ ತಂಡಕ್ಕೆ ಇದರ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಮಾಧ್ಯಮ ಮಿತ್ರರಲ್ಲಿ ದಯವಿಟ್ಟು ತಮ್ಮ ಪ್ರೋತ್ಸಾಹ ಈ ಸಿನಿಮಾಕ್ಕೆ ಬಹಳ ಬೇಕು. ಯಾಕಂದರೆ ಆತ್ಮಹತ್ಯೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು, ಆ ಪಿಡುಗನ್ನು ನಿವಾರಿಸೋದಕ್ಕೆ ನಿಮ್ಮ ಪಾತ್ರವು ಬಹಳ ಸಹಕಾರಿಯಾಗಲಿದೆ ಅಂತ ಭಾವಿಸ್ತಾ, ಮತ್ತೊಮ್ಮೆ ಸೆಪ್ಟೆಂಬರ್ 10 ಚಿತ್ರತಂಡಕ್ಕೆ ಶುಭಾಶಯಗಳನ್ನು ಕೋರ್ತಾ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.